ನಮಸ್ಕಾರ, ನಾನು ಡಾಕ್ಟರ್ ಸಮರ್ಥ ರಾವ್. ಈ ಸಂಚಿಕೆಯಲ್ಲಿ ನಾನು ಹಿಂದಿನ ಸಂಚಿಕೆನ ಸ್ವಲ್ಪ ಕಂಟಿನ್ಯೂಷನ್ ಮಾಡ್ತೀನಿ. ಹಿಂದಿನ ಸಂಚಿಕೆಯಲ್ಲಿ ಉಷ್ಣೋದಕದ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಅದೇ ಕಾನ್ಸೆಪ್ಟಲ್ಲಿ ಇನ್ನೂ ಮತ್ತೆ ಡೀಪಾಗಿ ನಾನು ಕೆಲವು ಚಹಾಗಳು ಮಾಡ್ಕೊಳ್ಳೋದು, ಅದರಿಂದ ನಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಕಮ್ಮಿ ಆಗೋದಕ್ಕೆ ನಾನು ತಿಳಿಸ್ಕೊಡ್ತೀನಿ. ನಿಮ್ಗೇನಾದ್ರು ಡಯಾಬಿಟೀಸ್ ಇದೆಯಾ, ನಿಮ್ಗೇನಾದ್ರು ತೂಕ ಜಾಸ್ತಿ ಇರೋದಿದೆಯಾ, ನಿಮ್ಗೇನಾದ್ರು ಸ್ವಲ್ಪ ಬಾಡಿಯಲ್ಲಿ ಇನ್ಫ್ಲಮೇಷನ್ಸು ಇವೆಲ್ಲ ಜಾಸ್ತಿ ಇದೆಯಾ, ಎಳೆತಗಳು ಜಾಸ್ತಿ ಇದೆಯಾ, ಕೆಮ್ಮುಗಳು ಜಾಸ್ತಿ ಇದೆಯಾ, ನಿಮ್ಮಲ್ಲಿ ಕಫದ ಸಮಸ್ಯೆಗಳು ಜಾಸ್ತಿ ಇದ್ರೆ ನೀವು ಮಾಡ್ಕೊಳ್ಳೋ ಉಷ್ಣೋದಕಕ್ಕೆ ಶುಂಠಿ ಸೇರಿಸಿ. ನೀವು 1 ಲೀಟರ್ ನೀರು ತಗೊಂತೀರಾ, ಆ ನೀರಿಗೆ ಸ್ವಲ್ಪ ಶುಂಠಿ ಜಜ್ಜಿಬಿಟ್ಟು ಹಾಕ್ಬಿಡಿ. ಅದನ್ನ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಕಫ ಕಾಯಿಲೆಯಲ್ಲಿ ಉಷ್ಣೋದಕ ಮಾಡ್ಕೊಂಡು 1/4 ಭಾಗ ಕಿಡಿಸ್ಕೊಂಡ್ರೆ ಶುಂಠಿ ಚಾ ಆಗತ್ತೆ. ಇದು ನೀವು ಸೇವನೆ ಮಾಡ್ತಾ ಇದ್ರೆ ನಾನು ಇವಾಗೆಲ್ಲ ಹೇಳಿರೋದು ಕಫದ ಸಮಸ್ಯೆಗಳಿಗೆ ಒಳ್ಳೆ ಪರಿಹಾರ. ಜಾಯಿಂಟ್ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ, ಆಮವಾತ ಅಂತ ಕರಿತೀವಿ. ಬೆಳಗ್ಗೆ ಹೇಳ್ತಾರಂಗೆ ಈ ಕೈಗಳು ಮೂವ್ಮೆಂಟ್ ಕಷ್ಟ ಆಗತ್ತೆ, ವಿಪರೀತ ನೋವು ಪಾದಗಳಲ್ಲಿ, ಕೈಗಳಲ್ಲಿ. ಇದು ಥಂಡಿಗಾಲದಲ್ಲಿ ಸ್ವಲ್ಪ ಜಾಸ್ತಿನೇ ಆಗತ್ತೆ ನೋವುಗಳು. ಅದೇ ತರ ಜಾಯಿಂಟ್ ಪ್ರಾಬ್ಲಮ್ಸು ಈ ಸಮ್ಮರಲ್ಲಿ ಬೇರೆ ರೀತಿ ಬರುತ್ತೆ. ವಾತ ರಕ್ತದ ಸಮಸ್ಯೆಗಳು ಜಾಸ್ತಿ ಆಗತ್ತೆ, ಯಾಕಂದ್ರೆ ಈ ಹೀಟ್ಗೆ ಎಲ್ಲ ಇದಾಗಿ ಈ ಬೇರೆ ಬೇರೆ ಡೆಪಾಸಿಟ್ಸ್ಗಳು ಕೂತ್ಕೊಳ್ಳುತ್ತೆ ಜಾಯಿಂಟ್ಸ್ ಅಲ್ಲಿ, ವಾತ ರಕ್ತದ್ದಾಗತ್ತೆ. ಅದೇ ಥಂಡಿ ಕಾಲದಲ್ಲಿ ಇದು ಆಮವಾತದ ಸಮಸ್ಯೆಗಳು ಜಾಸ್ತಿ ಆಗತ್ತೆ. ಇದಕ್ಕೆ ಕಫದ ಕಾಯಿಲೆ, ಇದಕ್ಕೆ ಬೆಸ್ಟ್ ಏನಂದ್ರೆ ಶುಂಠಿ ಜಜ್ಜಿ ಹಾಕಿ ಅದ್ ನೀರ್ನ ಉಷ್ಣೋದಕ ಮಾಡಿ, ಅಂದ್ರೆ 1/4 ಭಾಗ ಕಿಡಿಸಿ. ವಾತದ ಸಮಸ್ಯೆ ಇತ್ತು ಅಂದ್ರೆ ಏನೇನು ವಾತದ ಸಮಸ್ಯೆಗಳು, ದೇಹದಲ್ಲಿ ಮೈಕೈ ನೋವು ಜಾಸ್ತಿ ಇತ್ತು, ಮಂಡಿ ನೋವುಗಳು ಜಾಸ್ತಿ ಇತ್ತು, ಹೊಟ್ಟೆ ಡೈಜೆಷನ್ ಸರಿಗಿಲ್ಲ, ತುಂಬಾ ಗಟ್ಟಿ ಕಕ್ಸಾಗತ್ತೆ, ಸ್ಮೂತ್ ಆಗಿ ಹೋಗಲ್ಲ, ಈ ಡ್ರೈ ಕೆಮ್ಮುಗಳು, ಯಾವಾಗಲೂ ಆಂಕ್ಷಿಯಸ್ ಆಗಿರೋದು, ನಿದ್ದೆ ಸರಿ ಮಾಡದೇ ಇರೋದು, ಚರ್ಮ ಎಲ್ಲ ಯಾವಾಗಲೂ ಡ್ರೈ ಆಗಿರುತ್ತೆ, ಹಶ್ವು ನೆಟ್ ಕರೆಕ್ಟಾಗೆ ಬರಲ್ಲ, ಬಂದ್ರೆ ಯಾವತ್ತೋ ಒಂದ್ ದಿವಸ ತುಂಬಾ ಜಾಸ್ತಿ ಹಶ್ವು ಇರುತ್ತೆ, ಇನ್ನೊಂದ್ ದಿವಸ ಹಶ್ವೇ ಇರಲ್ಲ. ಇದೆಲ್ಲ ಈ ಉಗ್ರಗಳೆಲ್ಲ ತುಂಬಾ ಡ್ರೈ ಆಗಿರುತ್ತೆ, ನೇಲ್ಸ್ ಡ್ರೈ ಆಗಿರುತ್ತೆ, ಕೂದಲು ಕೂಡ ತುಂಬಾ ಡ್ರೈ ಆಗಿರುತ್ತೆ, ಸ್ಕಿನ್ನು ಕೂಡ ಡ್ರೈ ಆಗಿರುತ್ತೆ. ಸೊ ಇಂಥ ಕಂಡೀಷನ್ ಅಲ್ಲಿ ವಾತ ಜಾಸ್ತಿ ಆಗಿದೆ ಅಂತ ನಿಮ್ಮ ದೇಹದಲ್ಲಿ. ವಾತ ಜಾಸ್ತಿ ಆದಾಗ ನಿಮ್ಮ ಉಷ್ಣೋದಕಕ್ಕೆ ಓಂ ಕಾಳು ಸೇರಿಸಿ, ಅಜ್ವೈನ್. ಈ ಅಜ್ವೈನ್ ನೀವು ಸೇರಿಸಿದ್ರೆ ವಾತ ಕಮ್ಮಿ ಆಗತ್ತೆ. ಕಾನ್ಸ್ಟಿಪೇಷನ್ಗೆ ಮತ್ತೊಂದು ಮದ್ದು ಹೇಳ್ತೀನಿ. ನೀವು ರಾತ್ರಿ ಹೊತ್ತು ಮಲ್ಕೊಳ್ಳೋವಾಗ ಈ ಉಷ್ಣೋದಕ ಮಾಡ್ಬಿಟ್ಟು ಅದರಲ್ಲಿ ಈ ಓಂ ಕಾಳು ಹಾಕಿರೋ ಉಷ್ಣೋದಕ ಮಾಡ್ಕೊಳ್ಳಿ. ಒಂದು ಉಷ್ಣೋದಕದ್ದು ಒಂದು ಓಂ ಕಾಳು ಚಾ ಆಗತ್ತೆ, ಕುಡಿಯಕ್ಕೆ ಕಷ್ಟ ಇದು, ಆದ್ರೆ ವಾತ ಕಮ್ಮಿ ಮಾಡೋದಕ್ಕೆ ಒಳ್ಳೆ ಮದ್ದಿದು. ಪಿತ್ತದ ಸಮಸ್ಯೆ ಇತ್ತು ದೇಹದಲ್ಲಿ ಅಂದ್ರೆ ಬಿಸಿ ನೀರ ಮುಟ್ಟಕ್ಕೆ ಹೋಗ್ಬೇಡಿ, ತಂಪಾಗಿರೋ ನೀರು ಕುಡೀರಿ. ಪಿತ್ತದ ಸಮಸ್ಯೆಗಳಿತ್ತು ಅಂದ್ರೆ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಹೀಟ್ ಜಾಸ್ತಿ ಆಗತ್ತೆ, ಬಾಡಿ BP-ಗಳು ಜಾಸ್ತಿ ಇತ್ತು ಅಂದ್ರೆ 1 ಲೀಟರ್ ನೀರು ತಗೊಳ್ಳಿ. ಅದರಲ್ಲಿ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿರೋದು ಧನಿಯಾ ಪೌಡರು ಆ ಬಾಟ್ಲಲ್ಲಿ ಹಾಕಿ ಕ್ಲೋಸ್ ಮಾಡಿ ರಾತ್ರಿ ಹೊತ್ತು ಇಟ್ಬಿಡಿ. ಬೆಳಗ್ಗೆ ಧಾನ್ಯ ಹಿಮ ಅಂತ ಕರಿತೀವಿ ನಾವು ಇದಕ್ಕೆ. ಈ ನೀರನ್ನ ಫಿಲ್ಟರ್ ಮಾಡಿ ಕುಡೀರಿ, ಪಿತ್ತ ಕಮ್ಮಿ ಆಗತ್ತೆ. ಸೊ 3 ಹೇಳಿದೆ ನಾನು. ವಾತಕ್ಕೂ ಒಂದು ಮದ್ದು ಹೇಳಿದೆ, ಪಿತ್ತಕ್ಕೂ ಒಂದು ಮದ್ದು ಹೇಳಿದ್ರೆ, ಕಫಕ್ಕೂ ಮದ್ದು ಹೇಳಿದೆ ನಾನು. ಈ ನೀರಲ್ಲಿ ನಾವು ಏನೇನು ಸೇರಿಸಿ ಯಾವ್ಯಾವ ದೋಷಗಳು ಕಮ್ಮಿ ಮಾಡ್ಕೊಬೋದು ಅಂತ. ಸಾಕಷ್ಟು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಒಳ್ಳೆ ಮದ್ದೇನು ಅಂದ್ರೆ ಈ ಧನಿಯಾ ಈ ನೀರಲ್ಲಿ ಹಾಕಿ ರಾತ್ರಿ ಹೊತ್ತಿಟ್ಟು ನೀವು ಬೆಳಗ್ಗೆ ಹೊತ್ತು ಇದು ತಂಪಾಗಿರೋದು ಈ ನೀರು ಸೇವನೆ ಮಾಡೋದ್ರಿಂದ ಪಿತ್ತದ ಸಮಸ್ಯೆ ಸಾಕಷ್ಟು ಕಮ್ಮಿ ಆಗತ್ತೆ. ಕೈ ಪಾದಗಳಲ್ಲಿ ಕೆಂಡದ ಥರ ಏನಾರೋ ಬರ್ನಿಂಗ್ ಸೆನ್ಸೇಷನ್ ಇತ್ತು, ತಲೆ ಚಕ್ಕರ್ ಇತ್ತು, ರಕ್ತಸ್ರಾವಗಳದಿತ್ತು, ಹೆಂಗಸರಿಗೆ ಬ್ಲೀಡಿಂಗ್ ಸಮಸ್ಯೆಗಳು ಜಾಸ್ತಿ ಇತ್ತು ಅಂದ್ರೆ ಧಾನ್ಯ ಹಿಮ ಮಾಡಿ
ನಾನು ಹೇಳಿದ್ದು ಪರಿಹಾರ ಇದು ಮಾಡಿದ್ರೆ ತುಂಬ ಉಪಯೋಗಕಾರಿ. ಅದೇ ವಾತದ ಸಮಸ್ಯೆಗಳಿತ್ತು ಅಂದರೆ ಉಷ್ಣೋದಕ ತಗೊಳ್ಳಿ. ವಾತದ ಸಮಸ್ಯೆಗಳಲ್ಲಿ ಅಜ್ವೈನ್ ಓಂ ಕಾಳು ಹಾಕಿರೋ ಉಷ್ಣೋದಕ ಮಾಡ್ಕೊಳ್ಳಿ, ವಾತದ ಸಮಸ್ಯೆಗಳು ಕಮ್ಮಿ ಆಗತ್ತೆ. ಅದೇ ಕಫದ ಸಮಸ್ಯೆಗಳಿತ್ತು ಅಂದರೆ, ದೇಹ ದಪ್ಪಗಿತ್ತು, ಆಲಸ್ಯತನ ಜಾಸ್ತಿ ಇತ್ತು ಅಂದರೆ ಶುಂಠಿ ಹಾಕಿ ಮಾಡ್ಕೊಳ್ಳಿ. ಆಮೇಲೆ ಒಂದು ಹೇಳ್ತೀನಿ, ಉಷ್ಣೋದಕ ಮಾಡೋದಕ್ಕೆ ನಿಮಗೆ ಟೈಮ್ ಇಲ್ಲ, ಅವಾಗ ಏನು ಮಾಡಿ ಅಂದರೆ ಬಿಸಿನೀರು ಇಟ್ಕೊಂಡಿರ್ತೀರ, ಒಂದು ಕಬ್ಬಿಣದ್ದು ತುಂಡು ಅಥವಾ ಪೀಸು ಅಥವಾ ಸೌಟು ಅದನ್ನು ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಆ ಬಿಸಿನೀರು ಒಳಗಡೆ ಅದ್ದು ಬಿಡಿ. ಇದು ಉಷ್ಣೋದಕ ಆಗೋಗ್ಬಿಡತ್ತೆ ಅಂತ ನಮ್ಮ ಆಯುರ್ವೇದ ಅದನ್ನು ಕೂಡ ಹೇಳುತ್ತೆ. ಇವಾಗ ಎಮರ್ಜೆನ್ಸಿ ಟೈಮ್ ಇಲ್ಲ ನಿಮಗೆ ಮಾಡೋದಕ್ಕೆ, ಆವಾಗ ಇದನ್ನು ತೊಗೊಂಡು ಹಿಂಗೆ ಹಾಕಿದ್ರೆ, ಕಬ್ಬಿಣದ್ದು ಬಿಸಿಯಾಗಿರೋ ಕಬ್ಬಿಣ ಒಳಗಡೆ ಹಾಕಿದ್ರೆ ಅದು ಉಷ್ಣೋದಕ ಆಗತ್ತೆ. ಸೊ ಈ ಸಂಚಿಕೆಯಲ್ಲಿ ನಾನು ಉಷ್ಣೋದಕದ್ದು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಿ ನಾನು ಪರಿಹಾರಗಳು ಹೇಳಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಹೇಳೋಣ. ಅಲ್ಲಿವರೆಗೂ ನಮಸ್ಕಾರ.